ದೇವ್ರೆ, ನಿನ್ನ ಮೇಲೆ ಭಾರ ಹಾಕ್ಬಿಟ್ಟು ಈ ಪಾನಿಪುರಿ ಸೆಂಟ್ರ್ ಓಪನ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಅಂಗಡಿ ಮುಂದೆನೇ ಜಾಗ ಐತೆ, ಮತ್ತೆ ಹೊರಗೆಲ್ಲನ ಯಾಕೆ ಅಂತ ಹೇಳಿ ಇಲ್ಲೇನೆ ನಾನು ಈ ಪಾನಿಪುರಿ ಸೆಂಟ್ರ್ ಓಪನ್ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಲಿ, ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕ ಎಲ್ಲ ಬೇಡ್ಕೊಂಡು ಕೈ ಮುಗ್ದಿದ್ದಾಯ್ತಾ? ಕೈ ಮುಗ್ದು ಎಲ್ಲರಿಗೂ ಸ್ವೀಟ್ ಕೊಡು. ಇತ್ಲಾಗೆಲ್ಲ ಚಂಪಂಗು ಎಲ್ಲರಿಗೂ ಸ್ವೀಟ್ ಕೊಡು. ರಘು, ರಘು, ಹೇ ಬಾರೋ ಇಲ್ಲಿ. ಓ ಏನಕ್ಕ, ಪಾನಿಪುರಿ ಸೆಂಟ್ರ್ ಓಪನ್ ಆಗಿಬಿಟ್ಟಿದೆ. ಹೊಸ್ದಾಗಿ ನೀವು ಮಾಡ್ತಾ ಇರೋದಾ? ಓ ಇವಳು ನಮ್ಮ ಮಗಳು, ಇವಳು ಓಪನ್ ಮಾಡಿದಾಳೆ. ಪಾನಿಪುರಿ ಲವರ್ಗಳು ಜಾಸ್ತಿ ಇರ್ತಾರೆ, ಅದಕ್ಕೇನೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಮಾಡಿದಾಳೆ. ಅಂಗಡಿ ಮುಂದೆನೇ ಅಂಗಡಿನೇ ಇರುತ್ತೆ, ಅಂಗಡಿನೂ ನೋಡ್ಕೊಳಂಗಾಗುತ್ತೆ, ಎರಡು ಒಂದು ಕೆಲಸನೂ ಆಗುತ್ತೆ ಅಂತ ಹೇಳಿ ಮಾಡಿದೀವಿ ಕಣಪ್ಪ. ಬಾ ಸ್ವೀಟ್ ತಗೋ, ಬಾ ಸ್ವೀಟ್ ಕೊಡಮ್ಮ ಸುಪ್ಪಿ ಎಲ್ಲರಿಗೂ. ತಗೊಳ್ರಿ ಅಣ್ಣ, ಸ್ವೀಟ್ ತಗೊಳ್ಳಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ತಗೊಳಮ್ಮ ನೀನು ತಗೋ. ತಾಂಡೆ ಹೋಗು, ನಿಮ್ಮ ದೊಡ್ಡಮ್ಮನ ಕೊಡೋಗು. ದೊಡ್ಡಮ್ಮ ಸ್ವೀಟ್ ತಗೊಳ್ಳಿ. ಚಂಪಾ ತಗೋ. ಒಳ್ಳೇದಾಗಲಿ ಸುಪ್ಪಿ, ನಿಮ್ಮ ಪಾನಿಪುರಿ ಸೆಂಟ್ರು ಚೆನ್ನಾಗೇ ಆಗಲಿ, ಚೆನ್ನಾಗಿ ವ್ಯಾಪಾರ ಆಗಿ ಒಳ್ಳೆ ಲಾಭ ಬರಲಿ, ಒಳ್ಳೇದಾಗಲಿ. ಅಲ್ಲೇ ಇಕ್ಕು, ಇನ್ನೂ ಯಾರನ್ನ ಬರ್ತಿರ್ತಾರಲ್ಲ ಅಂಗಡಿ ತಕ್ಕೆ, ಅವಾಗ ಕೊಡೋಕ್ಕಾಗುತ್ತೆ. ಇವತ್ತಿನ್ನೂ ಓಪನ್ ಮಾಡಿದಾಳೆ, ನಾಳೆಯಿಂದ ಮಾಡ್ತಾಳೆ. ರೋಗು ಮಾಡಲಿ ಅಕ್ಕ, ಒಳ್ಳೇದಾಗಲಿ. ಈಗ ಕೆಲಸ ಮಾಡೋರಿಗೆ ನಾವು ಬೇಡ ಮಾಡೋಕ್ಕಾಗಲ್ಲ, ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಮಾಡಲಿ, ಯಾರೇ ಆಗಲಿ. ಈಗ ಮಾಡ್ತೀವಿ ಅಂತ ಹೇಳಿದ ಮೇಲೆ ಮಾಡಿರಿ ಅಂತ ಹೇಳ್ಬೇಕೆ ಹೊರ್ತನು ಬೇಡ ಅಂತ ಹಿಂದಕ್ಕೆ ಎಳಿಬಾರ್ದು. ಹೋಗ್ರಿ ಮುಂದೆ ನುಗ್ಗಿ ಗುರಿ ತಲುಪ್ರಿ ಅಂತ ಹೇಳಿ ಹೇಳ್ಬೇಕೆ ಹೊರ್ತನು ನಾವು ಯಾವತ್ತೂ ಆಗಲ್ಲ, ನಿನ್ನ ಕೈಲಿಲ್ಲಾಗುತ್ತೆ, ಅದು ಮಾಡಿದ್ರೆ ಆಗಲ್ಲ ಅಂತೇಳಿ ನಾವು ಮುಂಚೆಗೆ ಮಾತಾಡಬಾರ್ದು. ಮಾಡಲಿ ಅಕ್ಕ, ಒಳ್ಳೇದಾಗಲಿ, ಸಕ್ಸಸ್ ಆಗುತ್ತೆ. ಆಗಲಿ ಆಗಲಿ, ಒಳ್ಳೇದಾಗಲಿ. ಅಣ್ಣ, ನಿಮ್ಮ ಬಾಯಾರಿಕೆಯಿಂದ ನನಗೆಲ್ಲ ಒಳ್ಳೇದಾದರೆ ಸಾಕಾಗೈತೆ ಅಣ್ಣ. ನಿಜವಾಗ್ಲೂ ನೀವು ಎಷ್ಟು ಒಳ್ಳೆ ಮಾತಾಡ್ತಾ ಇದ್ದೀರಣ್ಣ. ತುಂಬ ಖುಷಿ ಆಗ್ತೈತೆ ನೀವು ಮಾತಾಡೋದು ಕೇಳಿಸ್ಕೊಂಡ್ರೆ, ತುಂಬ ಖುಷಿ ಆಗ್ತೈತೆ ನನಗೆ. ಒಳ್ಳೇದಾಗ್ಲಿ ಅಮ್ಮ, ನಾನು ಅಂಗಡಿ ಹತ್ರ ಜನ ಇದ್ದಾರೆ, ಬರ್ತೀನಿ. ಇಲ್ಲಿ ಇನ್ನೂ ಯಾರ್ಯಾರು ಅಂಗಡಿಗಳೆಲ್ಲ ಇದಾವಲ್ಲ, ಕೊಟ್ಟು ಬರಲಾ? ಇಲ್ಲಿ ಯಾರು ಮಾತಾಡ್ಸಲ್ಲ, ಅವನಿನ್ನೇನು ವರ್ಷನೂ ಮಾತಾಡ್ಸಲ್ಲ. ಇವಕ್ಕ ಹಿಂಗೂನು ಅವನಿಗೂ ಆಗೋದೇ ಇಲ್ಲ ಅಂತದ್ರಾಗೆ ಒಂಥರ ಹಾವು ಮುಂಗ್ಸಿ ಇದ್ದಂಗೆ ಇಬ್ರು. ಅವನು ಒಳ್ಳೆಯವನಲ್ಲ ಅಂತೇಳಿ ಮಾತಾಡ್ಸಕ್ಕೆ ಹೋಗಲ್ಲ. ಅವ್ರಿಗಿನ್ನೇನು ಕೊಡೋಕೆ ಹೋಗ್ತೀಯ ಬಿಡು. ಬಿಡು, ಅಂಗಡಿ ತಕ್ಕೆ ಯಾರನ್ನ ಬರ್ತಿರ್ತಾರಲ್ಲ ಕಸ್ಟಮರ್ಗಳು, ಅವ್ರಿಗೆ ಕೊಡೋಕ್ಕಾಗುತ್ತೆ. ಅವ್ರು ಬಂದಾಗ ತಗೊಳ್ರಿ ಅಂತಂದರೆ ತಗೊಳ್ತಾರೆ. ಬಿಡು, ಇವಾಗೆಲ್ಲ ಇವತ್ತೆಲ್ಲ ಜೋಡಿಸ್ಕೊಬಿಡು, ನಾಳೆಯಿಂದ ಎಲ್ಲ ಶುರು ಮಾಡು, ಸರಿನಾ? ನಾಳೆಯಿಂದ ಎಲ್ಲ ಶುರು ಮಾಡಿಬಿಟ್ರೆ ಎಲ್ಲ ಆಗುತ್ತೆ ಅತ್ಲಾಗೆ. ಶುಕ್ರವಾರ ದಿನ ನಾಳೆಯಿಂದ ಎಲ್ಲ ಶುರು ಮಾಡಿ. ಇವತ್ತು ಒಳ್ಳೆ ದಿನ, ಪೂಜೆ ಮಾಡಿದ್ಯಾ ಗುರುವಾರ, ನಿನಗೆ ಒಳ್ಳೇದಾಗೇ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಒಳ್ಳೇದಾಗೇ ಆಗುತ್ತೆ ಸುಪ್ಪಿ. ನಿನಗೆ ಪಾನಿಪುರಿ ಅಂಗಡಿ ಸಕ್ಸಸ್ ಆಗೇ ಆಗುತ್ತೆ. ನೋಡು, ಸಖತ್ತು ಜನ ಬರ್ತಾರೆ, ಪಾನಿಪುರಿ ಲವರ್ಗಳು ಜಾಸ್ತಿ. ಅಯ್ಯೋ, ಅದಕ್ಕೆ ದೊಡ್ಡಮ್ಮ ನಾನು ಪಾನಿಪುರಿ ನಾನು ಮಾಡಲೇಬೇಕು. ಯಾಕಂದರೆ ಪಾನಿಪುರಿ ಲವರ್ಗಳು ಜಾಸ್ತಿ. ನನ್ನೊಳಗಾಗಿ ಹೇಳ್ತೀನಿ, ಪಾನಿಪುರಿ ತಿನ್ನೋರು, ಬೇಲ್ಪುರಿ ತಿನ್ನೋರು, ಮಿಚರು, ಈ ಥರ ಸ್ನ್ಯಾಕ್ಸ್ ತಿನ್ನೋರು ತುಂಬ ಜನ ಇದ್ದಾರೆ. ಗೋಬಿ ಆಗಿರ್ಬೋದು, ಗೋಬಿ ಸ್ವಲ್ಪ ಲೇಟಾಗಿ ಮಾಡ್ತೀನಿ, ಇನ್ನೊಂದೆರಡು ದಿನ ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನು ಸ್ವಲ್ಪ ಮಾಡಿಬಿಟ್ಟು ಅದು ಗೋಬಿ ಮಾಡ್ಕೋಬೇಕಂದ್ರೆ ಮನೇಲೆಲ್ಲ ತಯಾರು ಮಾಡ್ಕೊಂಬರ್ಬೇಕು ಅದೆಲ್ಲನ. ಅದಕ್ಕೇ ಅದು ಗೋಬಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನಾನು ಗೋಬಿ ಇನ್ನೂ ಸದ್ಯಕ್ಕೆ ಮಾಡೋದಿಲ್ಲ. ಈ ಥರ ಸ್ನ್ಯಾಕ್ಸ್ ತಿನ್ನೋರು ಇವಾಗ ತುಂಬ ಜನ ಇದ್ದಾರೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ತಲೆ ಓಡಿಸ್ಬಿಟ್ಟು ಈ ಥರ ಐಡಿಯಾ ಮಾಡಿದ್ದೆ ದೊಡ್ಡಮ್ಮ. ಹೇಗಿದೆ ದೊಡ್ಡಮ್ಮ ನನ್ನ ಐಡಿಯಾ? ತುಂಬ ಚೆನ್ನಾಗಿದೆ. ಒಳ್ಳೆ ಕೆಲಸ ಮಾಡಿದ್ಯಾ. ನನಗೂ ಅಷ್ಟೇ ಕಣೆ, ಪಾನಿಪುರಿ ಇಷ್ಟಪಡ್ದಿಲ್ದವ್ರು ಯಾರೂ ಇಲ್ಲ ಕಣೆ. ನನಗೂ ತುಂಬಾ ಇಷ್ಟ. ನಮ್ಮ ಅಕ್ಕನಿಗೂ ಇಷ್ಟ. ಅಪ್ಪ, ನಮ್ಮ ಅಕ್ಕನ ಮಕ್ಳಿಗೆ ಪಾನಿಪುರಿ ಅಂದರೆ ಸಾಕು, ಪಾನಿಪುರಿ ತಿನ್ನೋಕೆ ಹೋಗ್ತೀನಿ ಅಂತ ಹೇಳಿದ್ರೆ ಸಾಕು, ನಮ್ಮ ಅಕ್ಕನ ಮಕ್ಕಳು ಅಪ್ಪ ಎಷ್ಟು ಹೊಳ್ತಿದ್ದವ್ರು, ಹಠ ಮಾಡ್ತಿದ್ದವರೆಲ್ಲ ಸುಮ್ಮನೆ ಆಗ್ತಾರೆ, ಹೇಳ್ದಂಗೆ ಕೇಳ್ತವ್ರೆ. ಪಾನಿಪುರಿ ಅಂತಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪಾನಿಪುರಿ ತುಂಬ ಇಷ್ಟಪಡ್ತಾರೆ. ಪಾನಿಪುರಿ ಲವರ್ಗಳು ಜಾಸ್ತಿ ಇದ್ದಾರೆ. ನನಗೂ ತುಂಬಾ ಇಷ್ಟ ಕಣೆ. ಹೆಂಗೋ ಒಳ್ಳೆ ಐಡಿಯಾ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ಎರಡೊಂದು ಕೆಲಸ ಆಗುತ್ತೆ ಸುಪ್ಪಿ ಇವಾಗ ನಿನಗೆ. ಎರಡೊಂದು ಕೆಲಸ ಆಗುತ್ತೆ. ಇಲ್ಲಿ ನೋಡಿಲಿ, ಇವಾಗ ಪಾನಿಪುರಿ ಮಾಡ್ದಂಗೂ ಆಗುತ್ತೆ, ನೀನು ಅಂಗಡಿ ನೋಡ್ಕೊಂಡಂಗೂ ಆಗುತ್ತೆ. ನಿಜವಾಗ್ಲೂ ಇವತ್ತು ಒಳ್ಳೆ ಕೆಲಸ ಮಾಡಿದೆ ನೀನು. ಪಾನಿಪುರಿ ಸೆಂಟ್ರ್ ಓಪನ್ ಮಾಡಿಬಿಟ್ಟು ಒಳ್ಳೆ ಕೆಲಸ ಮಾಡಿದೆ ಸುಪ್ಪಿ ನೀನು. ಹೆಂಗೋ ಮಾಡಿದಾಳೆ ನೋಡೋಣ, ಹೇಳು. ಚೆನ್ನಾಗಾದ್ರೆ ಸಾಕಾಗೈತಿ. ಮನೆ ಬಾಡಿಗೆ ಯಾವ್ದಾನ ತಗೊಂಡು ಎಷ್ಟು ದಿವಸ ಅಂತ ದೊಡ್ಡಮ್ಮರ ಮನೆಯಾಗಿರೋನಲ್ಲೇ ನಮ್ಮ. ಅದೇ ಅಮ್ಮ, ನಾವು ಬೀದೆ ಕುಕ್ಕೊಂಡು ಹೊಳ್ತಾ ಇದ್ದೀವಿ. ಹೆಂಗ ನಮ್ಮ ಅಕ್ಕ ಇರೋದಕ್ಕೆ ಕರ್ಕೊಂಬಂದಿಲ್ಲ. ನಮ್ಮ ಅಕ್ಕ ಇಲ್ಲ ಅಂದರೆ ಏನು ಮಾಡಬೇಕಾಗಿತ್ತು? ಅಂಗಡಿ ಐತಲ್ಲ ಅದಕ್ಕೆ ನಮ್ಮ ಅಕ್ಕ ಅಂಗಡಿ ಇರೋದಕ್ಕೂ ಅದಕ್ಕೂ ಕರ್ಕೊಂಬಂದ್ಲು ಅತ್ಲಾಗೆ. ಇನ್ನೇನು ಮಾಡ್ತೀರಿ, ಯಾಕೆ ನೀನು ತಲೆ ಕೆಡಿಸ್ಕೊಂತೀಯ ಹಬ್ಬ ಅಂತ ಹೇಳಿ ಕರ್ಕೊಂಬಂದ್ಲು. ಇವಾಗ ಬೇರೆ ಅವಳಿಗೆ ಬೇರೆನೇ ಇದು ಅಡ್ವಾನ್ಸು ಬಾಡಿಗೆದೆಲ್ಲ ಕೊಡಬೇಕಂತೆ. ಇದು ಬೇರೆನೇ, ಇದು ಬೇರೆ ಬಾಡಿಗೆ, ಅದು ಬೇರೆ ಬಾಡಿಗೆ. ಅಯ್ಯೋ, ಸ್ವಂತ ಆಗಬೇಕಣಮ್ಮ, ಏನೇ ಅಂದ್ರೂ ಸ್ವಂತ ಆಗಬೇಕು. ಹೆಂಗೋ ಬಿಡು, ದೊಡ್ಡದು ಅಂಗಡಿ ದೊಡ್ಡವಾಗಿ ವಿಶಾಲವಾಗಿರೋದಕ್ಕೆ ಆ ಕಡೆಗೆ ಒಂದು ಕಡೆಗೆ ಪಾನಿಪುರಿನೂ ಮಾಡ್ದಂಗೆ ಆಗುತ್ತೆ. ನಾನು ಈ ಅಂಗಡಿ ನೋಡ್ಕೊಂಡ್ರೆ ನಾನು ಅಕ್ಕ ಇನ್ನೂ ನೀನು ಪಾನಿಪುರಿ ಮಾಡ್ಕೊಂಡು ಆರಾಮಾಗಿರ್ಬೋದು. ಹುಡುಗರೆಲ್ಲ ಚೆನ್ನಾಗಿ ಬಂದು ತಿಂತಾವೆ. ಇಲ್ಲೆಲ್ಲ ಕಾಲೇಜ್ ಹುಡುಗರೆಲ್ಲ ಓಡಾಡ್ತಿರ್ತವೆ, ಎಲ್ಲ ಬಂದು ಚೆನ್ನಾಗಿ ತಿಂತಾರೆ.
ಇವಾಗ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡಬೇಕು. ಇವಾಗ ಇವತ್ತು ಒಳ್ಳೆ ದಿನ, ಟೈಮ್ ಚೆನ್ನಾಗಿದೆ ಅಂತೇಳಿ ಪೂಜೆ ಮಾಡಿದ್ದಾಯ್ತು ಅಮ್ಮ. ಅದೇ ಸ್ವಲ್ಪ ಒಂದು 4 ಚೇರ್ ಬೇಕು, ಪಾನಿಪುರಿ ಎಲ್ಲ ಕೂತ್ಕೊಂಡು ತಿನ್ನೋದಕ್ಕೆ ಮಾತಾಡಿಕೊಂಡು ಒಂದು 5 ಚೇರ್ ತಗೊಂಬರೋಣ ಅಂತ ಇದ್ದೀನಿ. ಒಂದು 5 ಚೇರ್ ತಗೊಂಬರ್ಬೇಕು. ಮತ್ತು ಇದಕ್ಕೆಲ್ಲ ಬೇಕಾಗಿರೋ ಐಟಮ್ಗಳು ತರಬೇಕು. ನನಗೆ ಇವಾಗ ಅಮೌಂಟು ದೊಡ್ಡಮ್ಮನೆ ಕೊಡ್ತೀನಿ ಅಂತ ಹೇಳೈತೆ. ದೊಡ್ಡಮ್ಮನೆ ಕೊಟ್ಟರೆ ಅತ್ಲಾಗೆ ಪಾನಿಪುರಿ ಎಲ್ಲ ತಗೊಂಬಂದು ಇದಕ್ಕೆಲ್ಲ ಏನು ಒಟ್ಟಿನಲ್ಲಿ ಐಟಮ್ ಏನು ಬೇಕು, ಪ್ಲೇಟ್ಗಳು ತಿನ್ನೋದಕ್ಕೆ, ಮತ್ತು ಇದಕ್ಕೆಲ್ಲ ಏನು ಬೇಕು ಪಾನಿಪುರಿಗೆ ಅದನ್ನೆಲ್ಲ ತರಬೇಕು ದೊಡ್ಡಮ್ಮ. ನಾನೆಲ್ಲ ದುಡ್ಡು ಕೊಡ್ತೀನಿ, ಕೊಡಿ ದೊಡ್ಡಮ್ಮ. ಇನ್ನೇನಮ್ಮ ಓಪನ್ ಮಾಡಿದ್ಮೇಲೆ ತರಲೇಬೇಕು ಎಲ್ಲನ. ಏನು ಮಾಡೋಕ್ಕಾಗುತ್ತೆ, ಇಷ್ಟಕ್ಕೆ ನಾನು ಸಹಾಯ ಮಾಡಿದ್ದೀನಿ ಅಂದರೆ ನಾನು ಸ್ವಲ್ಪ ಸಹಾಯ ಮಾಡ್ದಂಗಿರ್ತೀನ. ಸರಿ ಆಯ್ತು ಮಾಡಿ, ಅದೇ ಅಂಗಡಿ ದುಡ್ಡು ಐತೆ ಬಾಡಿಗೆ ಕಟ್ಟೋಣ ಅಂತ ಇಕ್ಕೊಂಡಿದ್ದೆ ಅಂಗಡಿದು. ಇನ್ನೇನು ಮಾಡ್ತೀಯ, ಅದನ್ನೇ ಕೊಡ್ತೀನಿ. ಮತ್ತೆ ತಿರ್ಗಿ ಅಂಗಡಿ ಅವ್ರು ಏನಾನ ಬಾಕ್ಲಾಕ್ಸಿದ್ರೆ ಅಮ್ಮ, ಇಲ್ಲ ಅವ್ರೇನೇನು ಅಂತಾರಲ್ಲ ಓನರು, ಅಂಗಡಿದು ಬಾಡಿಗೆ ಕೊಡಬೇಕಂತ ಇಕ್ಕೇಳಿಲ್ಲ ಅಂತ. ಇವಾಗ ಅದಕ್ಕೂ ಸರಿಯಾಗುತ್ತಂತೆ. ಒಂದು 2 ದಿವಸ 2 ಮಾಡ್ತಿದ್ರೆ ವರ್ಕೌಟ್ ಆಗುತ್ತೆ. ಇವಾಗ ಅದೇ ಬಾಡಿಗೆ ದುಡ್ಡು ಅದೇ ಐತಲ್ಲ, ಅದೇ ದುಡ್ಡಿಗೆಲ್ಲ ತಗೊಂಬಂದ್ಬಿಡು ಹೋಗಿ. ದಡಮೈಂತಾಗ ಇನ್ನೆಲ್ಲದ ಪಾಪ ಅವಳಿಗೆಲ್ಲ ಮೋಸ ಮಾಡಿಬಿಟ್ರು ಜನ, ಇಸ್ಕೊಂಡೆಲ್ಲ ಮೋಸ ಮಾಡಿಬಿಟ್ರು. ದಡಮೈಂತಾಗ ದುಡ್ಡಿಲ್ಲ, ಅದಕ್ಕೇನೆ ಇವಾಗ ನೀನು ಅದು ಬಾಡಿಗೆ ದುಡ್ಡು ಕಟ್ಟಕ್ಕಂತ ಇಕ್ಕೊಂಡವಳಂತೆ. ಅದಾದಮೇಲೆ ಎಲ್ಲನ ಬೇಕಾದರೆ ಕೊಡೋಕ್ಕಾಗುತ್ತೆ ನಾವು. ಇವಾಗ ಸದ್ಯಕ್ಕೆ ನಿಂದು ಏನೈತೆ ನೀನು ಇವಾಗ ನೋಡ್ಕೊಂಡು ಬೇಗ ಎಲ್ಲ ತಗೊಂಬಂದು ತಯಾರಿ ಮಾಡ್ಕೊಬಿಡು ನಾಳೆ ಎಷ್ಟೊತ್ತಿಗೆ. ಅದಕ್ಕೆ ಬೇಕಾಗಿರೋದು ಏನು ಬೇಕು ಪ್ರತಿಯೊಂದು ಐಟಮ್ ತಂದು ನೀಟಾಗಿ ಚೆನ್ನಾಗಿ ಮಾಡ್ಬೇಕು, ಟೇಸ್ಟಾಗಿರಬೇಕು. ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ಬೇಕು ನೀನು, ಹಂಗಾದ್ರೆ ಚೆನ್ನಾಗಿರುತ್ತೆ. ಅವು ಪಾನಿಪುರಿ ಎಲ್ಲ ತಗೊಂಬ. ಒಟ್ನಲ್ಲಿ ಚೆನ್ನಾಗಿರಬೇಕು, ಟೇಸ್ಟಾಗಿರಬೇಕು. ಟೇಸ್ಟಾಗಿ ಚೆನ್ನಾಗಿ ಮಾಡು, ತುಂಬ ಚೆನ್ನಾಗಿ ತಿಂತಾರೆ. ಯಾವುದೇ ಆಗಲಿ, ಒಂದು ಚುರುಮುರಿ ಆಗಲಿ, ಚುರುಮುರಿನ ನೀಟಾಗಿ ಚೆನ್ನಾಗಿ ಮಾಡು. ಚುರುಮುರಿಗೆ ಎಷ್ಟೋ ಜನ ಹುಡ್ಕೊಂಡು ಬರ್ತಾರೆ. ಅಲ್ಲಿ ನಮ್ಮ ಮನೆ ತಾಗೆ ಒಂದು ತಾತ ಮಾಡ್ತೈತೆ ಚುರುಮುರಿನ, ಒಂದು ತಾತನೂ ಒಂದು ಅಜ್ಜಿ. ಅವರು ಎಲ್ಲನ ಪೇಸ್ಟ್ಗಳೆಲ್ಲನ ಮಾಡಿ ಹಾಕ್ತಾರೆ, ಅದಕ್ಕೆ ಪೇಸ್ಟ್ಗಳು ಮಾಡಿ ತುಂಬ ಚೆನ್ನಾಗಿರುತ್ತೆ ಚುರುಮುರಿ. ಅಲ್ಲಿಗೆ ಆ ತಾತ ಅಜ್ಜಿ ಡಬ್ಬ ಗಾಡೀಲಿ ಮಾಡ್ತಿರ್ತಾರೆ ಸಾಯಂಕಾಲ ಟೈಮು. ಆ ಚುರುಮುರಿ ತೊಗೊಳಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತಾ, ನಿಜವಾಗ್ಲೂ ಎಲ್ಲಿಂದ ದೂರದಿಂದಲೇ ಬಂದು ತೊಗೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿ ಅವರು ಚುರುಮುರಿ ಮಾಡ್ತಾರೆ ಅಂತ ತುಂಬ ಜನ ಬಂದು ತೊಗೊಂಡು ಹೋಗ್ತಾರೆ. ಹಂಗೆ ಟೇಸ್ಟಾಗಿ ಮಾಡಬೇಕು ಸುಪ್ಪಿ, ನೀನು ಟೇಸ್ಟ್ ಇರಬೇಕು. ಈಗಿನ ಕಾಲದಲ್ಲಿ ಟೇಸ್ಟ್ ಮುಖ್ಯ, ಅದಕ್ಕೆ ನೀನು ತುಂಬ ಟೇಸ್ಟಾಗಿ ಮಾಡಬೇಕು. ಅದೇ ಮತ್ತೆ ಇವಾಗೆಲ್ಲನ ಬಾಯಿ ರುಚಿ ಜಾಸ್ತಿ. ಎಲ್ಲ ಟೇಸ್ಟಾಗಿ ಚೆನ್ನಾಗಿರ್ಬೇಕು ಅಂತಾನೆ, ಅದಕ್ಕೆ ಚೆನ್ನಾಗಿ ಮಾಡ್ಕೊಬಿಡು. ನಡಿ ಹೋಗೋಣ, ಎಲ್ಲ ತಗೊಂಡು ಚೇರು ಗೀರು ಅದೆಲ್ಲ ಏನೇನು ಬೇಕು ಅದನ್ನೆಲ್ಲ ತಗೊಂಬನ. ಚಂಪನೂ ನಿಮ್ಮಮ್ಮಯ್ಯ ಇದು ನೋಡ್ಕೊಂಬರ್ತೀರ. ಇವಾಗ ಚಂಪ ಇನ್ನೇನು ಮಾಡೋಣ, ನಾನು ಬೇಜಾರಾಗಿ ಬರ್ತೀನಿ ಅಂತ ಹೇಳ್ತಾಳತ್ತ. ಅವಳಿಗೆ ಕೆಲಸ ಕೊಡೋಕ್ಕಾಗಲ್ಲ ಪಾಪ, ಸಂಬಳ ಕೊಡೋಕ್ಕಾಗಲ್ಲ. ಹೆಲ್ಪ್ ಮಾಡ್ತೀನಿ ಬಿಡ. ಸಂಬಳ ಕೊಡಲಿಲ್ಲ ಅಂದರೆ ಏನಂತ ಹೆಲ್ಪ್ ಮಾಡ್ತೀನಿ. ನಾನು ಪಾನಿಪುರಿದೆಲ್ಲ ಹೆಂಗೆ ಮಾಡೋದು ಏನು ಎಲ್ಲ ಕಲ್ತ್ಕೊಂತೀನಿ. ಹೆಂಗೆ ಕಲ್ತ್ಕೊಂಡೆ ನೀನು ಅದೆಲ್ಲ ಸುಪ್ಪಿ? ಗೋಬಿ ಮಾಡೋದೆಲ್ಲ ಕಲ್ತಿದ್ಯಾ? ಎಲ್ಲ ಕಲ್ತಿದ್ದೀನಿ ಅಕ್ಕ. ನನಗೆ ಇಂಥದ್ದು ಬರಲ್ಲ. ನನಗೆ ಎಗ್ ರೈಸು, ಫ್ರೈಡ್ ರೈಸು, ಗೋಬಿ ಪ್ರತಿಯೊಂದೂ ಬರುತ್ತೆ ನನಗೆ. ನಾನು ಮನೆಯಲ್ಲೇ ಮಾಡ್ತಿದ್ದೆ, ಕೇಳಿ ನಮ್ಮ ಅಮ್ಮನಿಗೆ. ನಾನು ಎಗ್ ರೈಸ್ ಒಂದೇ ಮಾಡೋದು ಕಲ್ತಿರೋದು. ಏನು ಬರೋದಿಲ್ಲ. ಎಗ್ ರೈಸ್ ನೋಡಿ ನಮ್ಮ ಅಮ್ಮನ ಕೇಳಿ ಎಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ. ಎಲ್ಲ ಅದಕ್ಕೆ ಬೇಕಾಗಿರೋದು ಐಟಮ್ಗಳೆಲ್ಲ ಇರಬೇಕು. ಚೆನ್ನಾಗಿ ಮಾಡ್ತೀನಿ. ನನ್ನ ಮನೆಗೆ ನಮ್ಮಮ್ಮ ಅನ್ನ ಮಾಡಿಕೊಟ್ರೆ, ನಾನು ರೈಸ್ ಮಾಡಿಕೊಟ್ರೆ ನಮ್ಮಮ್ಮ ನಾನು ಎಲ್ಲ ಎಗ್ ರೈಸ್ ಮಾಡ್ಕೊಳ್ತಾ ಇದ್ದು ನಾನೇ. ನನಗೆ ಎಗ್ ರೈಸ್ ಅಂದರೆ ತುಂಬ ಇಷ್ಟ. ನಾನು ಅದೊಂದೇ ಕಲ್ತಿರೋದು, ಇನ್ನೇನು ಕಲ್ತಿಲ್ಲ. ಎಗ್ ರೈಸ್ ಮಾಡೋದೆಲ್ಲನ ತುಂಬ ಚೆನ್ನಾಗಿ ಕಲ್ತಿದ್ದೆ. ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಹಿಂಗೆ ಬೀದಿಲಿ ಕೂತ್ಕೊಂಡು ಅಳ್ತಾ ಇದ್ವಿ. ನಮ್ಮ ದೊಡ್ಡಮ್ಮ ಬಂದು ಕರ್ಕೊಂಬಂದು ಏನಾದರೂ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಪಾನಿಪುರಿ ಸೆಂಟ್ರ್ ಓಪನ್ ಮಾಡಿದ್ವಿ. ಹಿಂಗೆ ಇದ್ರೆ ಆಗೋದಿಲ್ಲ ಜೀವನ, ಏನು ಮಾಡೋದು ಅಂತ ಹೇಳಿ ನಾವು ಪಾನಿಪುರಿ ಸೆಂಟ್ರ್ ಓಪನ್ ಮಾಡಿದ್ದೀವಿ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.